ಹಿಂದಿನ ವೀಡಿಯೋದಲ್ಲಿ ನಾವು ಯೂನಿಟ್ ಸರ್ಕಲ್ ಬಗ್ಗೆ ತಿಳ್ಕೊಂಡ್ರಿ. ಯೂನಿಟ್ ಸರ್ಕಲ್ ಅಂತ ಹೇಳಿದ್ರೇನೋ ಇಟ್ಸ್ ಅ ಸರ್ಕಲ್ ಆಫ್ 1 ಯೂನಿಟ್ ರೇಡಿಯಸ್ ಅಲ್ವಾ. ಅದಾಯಿತು ಅಂದಮೇಲೆ ಮತ್ತೊಂದು ಪಾಯಿಂಟ್ ಆ್ಯಕ್ಚುಲಿ ಮರ್ತೋಯ್ತು. ಯೂನಿಟ್ ಸರ್ಕಲ್ ಅಂತ ಹೇಳಿದ್ರೆ ದ ಸೆಂಟರ್ ಹ್ಯಾಸ್ ಟು ಬಿ ಆನ್ ದ ಒರಿಜಿನ್, ಅದೊಂದಿದೆ ಸರಿನಾ. ನೆಕ್ಸ್ಟು ಈ ಆ್ಯಂಗಲ್ ತೀಟಾ ಇದ್ದು ಈ ಪಾಯಿಂಟ್ ಪಿ ಎ ಬಿ ಆಗಿತ್ತು ಅಂತ ಹೇಳ್ತು ಅಂದರೆ ಐ ಕ್ಯಾನ್ ಫೈಂಡ್ ಎ ಆ್ಯಂಡ್ ಬಿ ಯೂಸಿಂಗ್ ದ ಫಾಲೋಯಿಂಗ್ ರಿಲೇಷನ್ಶಿಪ್. ಏನಪ್ಪ ಅದು ಅಂತ ಹೇಳಿದ್ರೆ ಕಾಸ್ ಆಫ್ ಥೀಟಾ ಸೈನ್ ಆಫ್ ಥೀಟಾ ಸರಿನಾ. ಇವಾಗ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವಿತ್ ಆ್ಯಂಗಲ್ಸ್ ಮೋರ್ ದೆನ್ 90 ಡಿಗ್ರಿ ಅಂತ ಹೇಳ್ತು ಅಂದರೆ ಇದು ಎಂಥದ್ದಿದೋ, ಇದು 30, 45, 90 ಅದನ್ನೆಲ್ಲ ನಾವು ಮೊದಲೇ ಡಿರೈವ್ ಮಾಡಿದ್ದೀವಿ. ಸೊ ಅದನ್ನೇ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಉಪಯೋಗಿಸ್ಕೊಂಡು ಪ್ರೂವ್ ಮಾಡಿದ್ರಿ ಈ ವ್ಯಾಲ್ಯೂಸ್ನೆಲ್ಲ ಅಲ್ವಾ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಈ ಬೇರೆ ವ್ಯಾಲ್ಯೂ ಅಂತ ಹೇಳಿದ್ರೆ ಈ ಒಂದು ಯಾವುದೋ ಒಂದು ಪಾಯಿಂಟ್ ಇದೆ ಆಯಿತಾ. ಈ ಪಾಯಿಂಟು ಈ ಆ್ಯಂಗಲ್ ಬಂದು 125 ಡಿಗ್ರಿ, ಅದನ್ನು ಪಾಯಿಂಟ್ ಕ್ಯೂ ಅಂತ ಕರ್ಕೊಳ್ಳೋಣ M, N. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ಆ್ಯಂಗಲ್ ಗೊತ್ತಿದೆ, ಪಾಯಿಂಟ್ ಕ್ಯೂ ಇದೇ ರೀತಿಯಲ್ಲಿ ನಾವು ಕಾಸ್ ಆಫ್ 125 ಸೈನ್ ಆಫ್ 125 ಉಪಯೋಗಿಸ್ಕೊಂಡು ಈ ವ್ಯಾಲ್ಯೂನ ನಾನು ಈ ಕೋಆರ್ಡಿನೇಟ್ ವ್ಯಾಲ್ಯೂನ ಕಂಡುಹಿಡಿಬೋದಾ ಅಂತ ಹೇಳಿ ಪ್ರಶ್ನೆ ಆಯಿತಾ. ಅದಕ್ಕಿಂತ ಮೊದಲಾಗಿ ಈ ಥರ ವ್ಯಾಲ್ಯೂಸ್ ಇದೆಯೋ ಇಲ್ವೋ ಆ್ಯಕ್ಚುಲಾಗಿ ಇಲ್ಲ ಅಂಥೇಳಿ ನಾವೇ ಸುಮ್ಮನೆ ಅಸ್ಯೂಮ್ ಮಾಡ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀನಿ. ಹೇಗಪ್ಪ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟರ್ 120 ಡಿಗ್ರಿ ಇಲ್ಲಿದೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಫ್ ಸೈನ್, ಸೊ ಸೈನ್ ಆಫ್ 120 ಡಸ್ ಎಕ್ಸಿಸ್ಟ್. ಇದೆ, ನಾವು ಯೋಚನೆ ಮಾಡ್ತಾರೆ ಸರಿ ಇದೆ. ಸೊ ಈ ಥರ ವ್ಯಾಲ್ಯೂಸ್ ಇದೆ ಆಯಿತಾ. ಅದನ್ನು ಹೇಗೆ ಕಂಡುಹಿಡಿದ್ರು ಮತ್ತು ಏನು ರಿಲೇಷನ್ಶಿಪ್ಪು ಅದನ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲನೇದಾಗಿ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ವಾಟ್ ಈಸ್ ದ ನೇಚರ್ ಆಫ್ ರಿಲೇಷನ್ಶಿಪ್. ಇವಾಗ ಇಲ್ಲಿ ಕಾಸ್ ಆಫ್ 125 ಸೈನ್ ಆಫ್ 125 ಅಂತ ಬರೆದ್ಬಿಟ್ಟೆ. ಸೊ ಈ ಪಾಯಿಂಟ್ ಅಲ್ವಾ, ಈ ಪಾಯಿಂಟ್ ಇದೇ ರೀತಿಯಲ್ಲಿ ಡೈರೆಕ್ಟಾಗಿ ಕಂಡುಹಿಡಿಬೋದಾ, ಇಲ್ಲ ಅಂತ ಹೇಳಿದ್ರೆ ಏನು ಕಾಂಪ್ಲಿಕೇಟೆಡ್ ಸ್ಕ್ವೇರ್ ರೂಟ್ ಗಿರೂಟ್ ಆ ಥರ ಎಲ್ಲ ತೊಗೊಬೇಕಾ, ಇಲ್ಲಾಂದರೆ ಡೈರೆಕ್ಟಾಗಿ ಇದೇ ಥರ ಸಿಗುತ್ತಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಒಂದು ಪ್ರೋಗ್ರಾಮ್ ಬರ್ತೀನಿ ಆಯಿತಾ. ಈ ಪ್ರೋಗ್ರಾಮ್ನ ಓಡಿಸ್ತಾ ಇದ್ದೀನಿ ಇವಾಗ. ಈ ಪ್ರೋಗ್ರಾಮಲ್ಲಿ ಏನಾಗ್ತಾಯಿದೆ ನೋಡಿ, ಯೋಚನೆ ಮಾಡಿ, ಈ ವ್ಯಾಲ್ಯೂಸ್ ನೋಡಿ ಮತ್ತು ಈ ನನ್ನ ಚಿತ್ರ ನೋಡಿ ಏನಾಗ್ತಾಯಿದೆ ಅಬ್ಸರ್ವ್ ಮಾಡಿ. ಏನಾಗ್ತಾಯಿದೆ, ನಾನು ಮೌಸ್ ಮೂವ್ ಮಾಡ್ತಾಯಿದ್ದೀನಿ, ಮೌಸ್ ಮೂವ್ ಮಾಡಿದ ಹಾಗೆ ಈ ಆ್ಯಂಗಲು ಬದಲಾಗ್ತಾಯಿದೆ ಥೀಟಾ ವ್ಯಾಲ್ಯೂ. ಮತ್ತು ಈ ರೆಡ್ ಡಾಟ್ ಇದೆಯಲ್ಲ, ಈ ರೆಡ್ ಡಾಟು ಇಟ್ಸ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ವಿಚ್ ಇಸ್ ಅ ಯೂನಿಟ್ ಸರ್ಕಲ್ ಸರಿನಾ. ಈ ಚಿತ್ರ ಬಂದು ಇಟ್ಸ್ ಅ ಯೂನಿಟ್ ಸರ್ಕಲ್. ಈ ಕೆಂಪು ಚಿಕ್ಕಿದೆ ನೋಡಿ, ತಿರುಗಿಸಿದಾಗ ಹೋಗ್ತಾಯಿದೆ ನೋಡಿ, ಕೆಂಪುದು ಕಾಣಿಸ್ತಾ ಇದೆಯಾ, ಚಿಕ್ಕೆ ಲೈನ್ ಅಲ್ಲ, ಗೆರೆ ಅಲ್ಲ, ಚಿಕ್ಕೆ ಕಾಣ್ತಾ, ಈ ಚಿಕ್ಕೆ ಅದರ ಕೋಆರ್ಡಿನೇಟ್ ನಾನು ಕಾಸ್ ಆಫ್ ಥೀಟಾ ಸೈನ್ ಆಫ್ ಥೀಟಾ ಉಪಯೋಗಿಸ್ಕೊಂಡು ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀನಿ ಸರಿನಾ. ಆ್ಯಕ್ಚುಲ್ ಕೋಡಿಂಗ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಎಂಥ ರಿಲೇಷನ್ಶಿಪ್ ಇದು ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಫಂಕ್ಷನ್ ಡಿಫೈನ್ ಮಾಡಿದ್ದೀನಿ, ರೆಡ್ ಡಾಟ್ ಕೋಆರ್ಡಿನೇಟ್. ಈ ರೆಡ್ ಡಾಟ್ ಕೋಆರ್ಡಿನೇಟ್ ಕಂಡುಹಿಡಿಯೋದಕ್ಕೆ ಒಂದು ಫಂಕ್ಷನ್ ಡಿಫೈನ್ ಮಾಡಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ಎರಡೇ ಲೈನ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಎಕ್ಸ್ ಹೇಗೆ ಕಂಡುಹಿಡ್ತಾಯಿದ್ದೀನಿ, ಸೆಂಟರು ಪ್ಲಸ್ ರೇಡಿಯಸ್ ಇಂಟು ಮ್ಯಾಥ್ ಆಫ್ ಕಾಸ್. ಸೊ ಕಾಸ್ ಆಫ್ ಆ್ಯಂಗಲ್ ಇದೆಲ್ಲ ಏನಕ್ಕೆ ಅಂತ ಹೇಳಿ ಸೆಂಟರ್ ಅದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಈ ಸ್ಕ್ರೀನ್ ಇದೆಯಲ್ಲ, ಸೊ ಸ್ಕ್ರೀನ್ ಒರಿಜಿನ್ ಎಲ್ಲೋ ಬೇರೆ ಕಡೆ ಇದೆ, ಅದನ್ನು ಶಿಫ್ಟ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದೀನಿ. ಸೊ ಟೆಕ್ನಿಕಲಿ ನಾನು 0,0 ಅಲ್ಲಿ ಡಿಸ್ಪ್ಲೇ ಮಾಡಿ ನೋಡ್ಸೋದಕ್ಕಾಗಲ್ಲ ನಿಮಗೆ ಅಲ್ವಾ, ಸೆಂಟರಲ್ಲಿ ಇರಬೇಕದು, ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇರೋದು. ಈ ರೇಡಿಯಸ್ ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಆ್ಯಕ್ಚುಲಿ ಯೂನಿಟ್ ಸರ್ಕಲ್ ಸರಿನಾ. ತುಂಬ ಯೂನಿಟ್ ಸರ್ಕಲ್ ಅಂತ ಹೇಳಿದ್ರೆ ಇಲ್ಲಿ ಪಿಕ್ಸೆಲ್ ಫಾರ್ಮಲ್ಲಿ ತುಂಬ ಚಿಕ್ಕದಾಗೋಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಒಂದು ರೇಡಿಯಸ್ ಒಂದು 100 ಅಂತ ಹೇಳಿ ನಾನು ವ್ಯಾಲ್ಯೂ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಐ ಮಲ್ಟಿಪ್ಲೈಯಿಂಗ್ ಇಟ್ 100 ಟೈಮ್ಸ್, ಯಾಕಂದರೆ ತುಂಬ ಪುಟ್ಟದಾಗೋಗುತ್ತೆ. ಎನಿವೇಸ್ ದ ಪಾಯಿಂಟ್ ಹಿಯರ್ ಇಸ್ ಎಕ್ಸ್ ಕಾಸ್ ಆಫ್ ಆ್ಯಂಗಲ್, ವೈ ಮತ್ತು ಸೈನ್ ಆಫ್ ಆ್ಯಂಗಲ್ ಉಪಯೋಗಿಸ್ಕೊಂಡು ಎಲ್ಲ ವ್ಯಾಲ್ಯೂಸ್ ಕಂಡುಹಿಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಏನು ಕನ್ಕ್ಲೂಡ್ ಮಾಡ್ಬೋದು ನಾನು, ಎನಿ ಗಿವನ್ ಪಾಯಿಂಟ್ ಆನ್ ದ ಯೂನಿಟ್ ಸರ್ಕಲ್ ಸೇ P, A, P of A, B in all quadrant ಇಂದ ನೆನಪು ಇದೆಯಾ, ಕ್ಯಾನ್ ಬಿ ಫೌಂಡ್ ಯೂಸಿಂಗ್ ಇನ್ ರಿಲೇಷನ್ಶಿಪ್ಪು ಹೌದು ಸೈನ್ ಆಫ್ ಥೀಟಾ ಆ್ಯಕ್ಚುಲಿ ಕಾಸ್ ಆಫ್ ಥೀಟಾ ಸೈನ್ ಆಫ್ ಥೀಟಾ, ಕಾಸ್ ಆಫ್ ಥೀಟಾ ಸೈನ್ ಆಫ್ ಥೀಟಾ ಸರಿನಾ. ಸೊ ಇದನ್ನು ಹೇಗೆ ಡಿರೈವ್ ಮಾಡ್ತೀವಿ, ಎಂಥ ರಿಲೇಷನ್ಶಿಪ್ ಇದನ್ನೆಲ್ಲ ನಾನು ಈ ಮುಂದಿನ ಸೆಕ್ಷನಲ್ಲಿ ನೋಡ್ತಾ ಇದ್ದೀನಿ. ಅದು ಮೊದಲಾಗಿ ಈ ಕ್ವಾಡ್ರೆಂಟ್ ಅಂತ ಹೇಳಿ ಜ್ಞಾಪಕ ಮಾಡ್ಕೊಳ್ಳೋಣ. ವಾಟ್ ಇಸ್ ಅ ಕ್ವಾಡ್ರೆಂಟ್?
ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಇದು ಈ ಭಾಗ, ದಿಸ್ ಆರ್ ಕ್ವಾಡ್ರೆಂಟ್ಸ್. ಸೊ ದಿಸ್ ಇಸ್ ಯುವರ್ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಆ್ಯಂಡ್ ದಿಸ್ ಇಸ್ ಯುವರ್ ಫೋರ್ತ್ ಕ್ವಾಡ್ರೆಂಟ್. ಸರಿನಾ? ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ದ ರೀಜನ್ ಫ್ರಮ್ 0 to 90. 0 ಮತ್ತು 90 ಇನ್ಕ್ಲೂಡ್ ಆಗೋಲ್ಲ, ಆ್ಯಕ್ಸಸ್ ಇನ್ಕ್ಲೂಡ್ ಆಗೋಲ್ಲ, ಇನ್ನು ಮಿಕ್ಕಿದೆಲ್ಲ ಇನ್ಕ್ಲೂಡ್ ಆಗ್ತಾಯಿದೆ. ನೆಕ್ಸ್ಟು ಇಲ್ಲಿಂದ ಇಲ್ಲಿವರೆಗೂ, ನೆಕ್ಸ್ಟು ಇಲ್ಲಿಂದ ಇಲ್ಲಿವರೆಗೂ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ. ಈ ಆ್ಯಕ್ಸಸ್ ವ್ಯಾಲ್ಯೂಸ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಇಟ್ ಬಿಲಾಂಗ್ಸ್ ಟು ಫಸ್ಟ್, ಸೆಕೆಂಡ್, ಥರ್ಡ್, ಇಲ್ಲ ಅಂದರೆ ಫೋರ್ತ್. ಸರಿನಾ? ಅರ್ಥ ಆಯ್ತಾ? ಸೊ ದಿಸ್ ಇಯರ್ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಅದು ನಿಮ್ಮ ಕ್ವಾಡ್ರೆಂಟು. ನೇಚರ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಇಲ್ಲಿನ ವ್ಯಾಲ್ಯೂಸ್ ಯಾವುದು ಅಂತ ಹೇಳಿದ್ರೆ ಇದು ಎಕ್ಸಾಂಪಲ್ಲು ಪ್ಲಸ್ ಆ್ಯಂಡ್ ಪ್ಲಸ್. ಇಲ್ಲಿನ ನೇಚರ್ ಆಫ್ ವ್ಯಾಲ್ಯೂಸ್ ಏನಿರುತ್ತೆ? ಕೋಆರ್ಡಿನೇಟ್ ವ್ಯಾಲ್ಯೂಸು ಹೌದು, ಮೈನಸ್ ಆ್ಯಂಡ್ ಪ್ಲಸ್. ಇಲ್ಲಿ ಮೈನಸ್ ಆ್ಯಂಡ್ ಮೈನಸ್, ಲೆಫ್ಟ್ ಆ್ಯಂಡ್ ಬಾಟಮ್. ಇಲ್ಲಿ ರೈಟ್ ಆ್ಯಂಡ್ ಬಾಟಮ್, ಹಾಗೆ ಪ್ಲಸ್ ಆ್ಯಂಡ್ ಮೈನಸ್. ಇದೆಲ್ಲ ಉಪಯೋಗ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಗೊತ್ತಿರಬೇಕು. ಆಯಿತಾ? ಮುಂದಿನ ಭಾಗ, ಒಂದೇ ನಿಮಿಷ. ಹಾಂ, ಡಿರೈವಿಂಗ್ ವ್ಯಾಲ್ಯೂಸ್ ಆಫ್ ಡಿಫ್ರೆಂಟ್ ಕೋಆರ್ಡಿನೇಟ್ಸ್ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ ಫ್ರಮ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಹೇಗೆ ಆ್ಯಕ್ಚುಲಿ ಈ ವ್ಯಾಲ್ಯೂಗಳು ಕಂಡುಹಿಡಿಯೋದು ಅಂತ ಹೇಳಿ ಕಲಿತಾ ಇದ್ದೀವಿ. ಆಯಿತಾ? ಇಲ್ಲಿ ನಾವು ಏನೋ ಒಂದು ಉಪಯೋಗಿಸ್ತೀವಿ, ಏನೋ ಒಂದು ವಿಷಯ ಉಪಯೋಗಿಸ್ತೀವಿ. ಆ ವಿಷಯ ನೀವು ಮೊದಲೇ ಕಲ್ತಿದ್ದೀರಾ, ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗಬೇಕು. ಸೊ ಮೊದಲೇದಾಗ ನಾನು ಇಲ್ಲಿ ಒಂದು ಥೀಟಾ ಡಿಗ್ರಿ ತೊಗೊತಾ ಇದ್ದೀನಿ. ಸರಿನಾ? ಇದು ಪಾಯಿಂಟ್ ಪಿ. ಆಯಿತಾ? ಒಂದಷ್ಟು ದೂರದಲ್ಲಿ ಮತ್ತೊಂದು ಲೈನ್ ಎಳಿತಾ ಇದ್ದೀನಿ. ಇದು ಅರೌಂಡ್, ಹಾಂ ಇಲ್ಲಿ ಸರಿ ಇದೆ. ಸೊ ದಿಸ್ ಇಸ್ ಆ್ಯಂಗಲ್ ಥೀಟಾ, ದಿಸ್ ಇಸ್ ಆ್ಯಂಗಲ್ 90 ಪ್ಲಸ್ ಥೀಟಾ ಅಂತ ತೊಗೊತಾ ಇದ್ದೀನಿ. ಈ ಪಾಯಿಂಟ್ನ ಎ ಕಾಮ ಬಿ ಅಂತ ಕರಿತಾ ಇದ್ದೀನಿ, ಈ ಪಾಯಿಂಟ್ನ ಕ್ಯೂ ಎಮ್ ಕಾಮ ಎನ್ ಅಂತ ಹೇಳಿ ಕರಿತಾ ಇದ್ದೀನಿ. ಸರಿನಾ? ಇವಾಗ ಇವೆರಡು ನಡುವೆ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಈ ರೀತಿಯಲ್ಲಿ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಎಳಿತಾ ಇದ್ದೀನಿ. ಏನು ನೋಡ್ತಾ ಇದ್ದೀರಿ ಇಲ್ಲಿ ನೀವು? ಹೌದು, ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದನ್ನು ಒ ಎ ಪಿ ಮತ್ತು ಇದನ್ನು ಒ ಎಮ್ ಕ್ಯೂ ಅಂತ ಹೇಳಿ ಕರ್ಕೊಳ್ಳೋಣ. ಈ ಒ ಎ ಪಿ ಮತ್ತು ಒ ಎಮ್ ಕ್ಯೂ ನಡುವೆ ಇರುವಂಥ ರಿಲೇಷನ್ಶಿಪ್ ಏನಿರ್ಬೋದು ಯೋಚನೆ ಮಾಡಿ. ಹೌದು, ದೇ ಆರ್ ಸಿಮಿಲರ್. ಏನಕ್ಕಪ್ಪ ಅಂತ ಹೇಳಿದ್ರೆ ಇದು 90 ಪ್ಲಸ್ ಥೀಟಾ ಅಲ್ವಾ? ಸೊ ದಿಸ್ ಇಸ್ ಥೀಟಾ. ಈ ಆ್ಯಂಗಲ್ ಬಂದು ಥೀಟಾ ಆಗುತ್ತೆ. 90 ಥೀಟಾ ಮತ್ತು ಒಂದು ಸೈಡ್ ರೇಡಿಯಸ್ ಈಕ್ವಲ್ಲು. ಹಾಗಾಗಿ ಯೂಸಿಂಗ್ ಎ ಎಸ್ ಆ್ಯಂಗಲ್ ಸೈಡ್ ನಾನೇನು ಹೇಳ್ಬೋದು? ಇವೆರಡು ಟ್ರಯಾಂಗಲು ಕಾಂಗ್ರೆಂಟ್ ಅಂತ ಹೇಳಿ ಹೇಳ್ಬೋದು. ಸೊ ಟ್ರಯಾಂಗಲ್ ಒ ಎ ಪಿ ಎಸ್ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಒ ಎಮ್ ಕ್ಯೂ. ಹೇಗೆ ಸಾಧ್ಯ ಇದು ಅಂತ ಹೇಳಿದ್ರೆ ಆ್ಯಸ್ ಪರ್ ದಿಸ್ ಇಸ್ ಬಿಕಾಸ್ ಆಫ್ ಎ ಎಸ್ ಕಾಂಗ್ರುಯೆನ್ಸಿ. ಸರಿನಾ? ನೆಕ್ಸ್ಟು ಬೈ ಸಿ ಪಿ ಸಿ ಟಿ ಏನು ಬರಿಬೋದು? ಒ ಎ, ಸೈಡ್ ಒ ಎ ಇಸ್ ಈಕ್ವಲ್ ಟು ಒ ಎಮ್ ಮತ್ತು ಎ ಪಿ ಇಸ್ ಈಕ್ವಲ್ ಟು ಎಮ್ ಕ್ಯೂ ಮತ್ತು ಕೊನೆಯದಾಗಿ ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ ಅಂತ ಹೇಳಿ ಬರಿಬೋದು. ಆಲ್ ಆಫ್ ದಿಸ್ ಆರ್ ಈಕ್ವಲ್ ಇನ್ ಲೆಂತ್. ಸರಿನಾ? ಕರೆಕ್ಟಾ? ನೆಕ್ಸ್ಟು ಐ ವಾಂಟ್ ಟು ಎಸ್ಟಾಬ್ಲಿಷ್ ಅ ರಿಲೇಷನ್ಶಿಪ್ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ಸ್. ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ ಏನು ವ್ಯತ್ಯಾಸ ಯೋಚನೆ ಮಾಡಿ ನೋಡೋಣ. ಒ ಎ ಇಸ್ ನಥಿಂಗ್ ಬಟ್ ಎ. ಸರಿನಾ? ಇದು ಎ, ಒ ಎ ಇಸ್ ಎ. ಒ ಎಮ್ ಏನೋ ಒ ಎಮ್ ಅಂತ ಹೇಳಿದ್ರೆ ವೈ ಆಕ್ಸಿಸ್, ದಟ್ ಈಸ್ ಎನ್. ನೆಕ್ಸ್ಟು ಯಾವುದೋ ನೆಕ್ಸ್ಟ್ ಬಂದು ಒ ಎ ಆಯಿತು. ಎ ಪಿ, ಎ ಪಿ ಈಸ್ ಯುವರ್ ಹೈಟ್ ಅಂತ ಹೇಳಿದ್ರೆ ಬಿ, ಮತ್ತು ಎಮ್ ಕ್ಯೂ ಅಂತ ಹೇಳಿದ್ರೆ ಲೆಫ್ಟು ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ಸು ಅಂತ ಹೇಳಿದ್ರೆ ಇಲ್ಲಿ ಎಮ್. ಸರಿನಾ? ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಅಂತ ಹೇಳಿ ಇವಾಗ ಬಿಟ್ಸ್ ಹೇಳ್ತೀನಿ ನೋಡಿ. ಸಿ ಇವೆಲ್ಲ ದೇ ಆರ್ ಈಕ್ವಲ್ ಇನ್ ಲೆನ್ಸ್. ಇವೆಲ್ಲ ಒಂದೇ ಉದ್ದ ಇದೆ ಅಂತ ಹೇಳಿ. ಸರಿನಾ? ಇವೆರಡು ಒಂದೇ ಉದ್ದ ಇದೆ, ಇವೆರಡು ಒಂದೇ ಉದ್ದ ಇದೆ. ಆದರೆ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ ಸರಿ ಇದೆಯಾ ಅದು? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಸೇ ದಿಸ್ ಇಸ್ 5,2. ಆ್ಯಸ್ ಪರ್ ದಿಸ್ ಏನು ಪಾಯಿಂಟ್ ಇರ್ಬೋದು? ಪಾಯಿಂಟ್ ಇದು ವ್ಯಾಲ್ಯೂಸ್ ಏನಿರುತ್ತೆ ಹೇಳಿ ಯೋಚನೆ ಮಾಡಿ. ಎಮ್ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೆ 2. ಸೊ 2 ಮತ್ತು ಇದು 5. ಕರೆಕ್ಟ್ ಇದೆಯಾ? ಇದು 2 and 5 ಇದು ಅಲ್ಲ, ಇಟ್ಸ್ -2 and 5. ಸರಿನಾ? ಮೈನಸ್ ಏನಕ್ಕೆ ಅಂದರೆ ಲೆಫ್ಟ್ ಬರ್ತಾಯಿದ್ದೀವಿ, 5 ಅಂತ ಹೇಳಿದ್ರೆ ಅಪ್ ಮೇಲೆ ಅದು ಸರಿ ಇದೆ.
ಸೊ ಎಮ್ಮು ಮತ್ತು ಯಾವುದು ಎಮ್ ಮತ್ತು ಬಿ ಎಂಥ ರಿಲೇಷನ್ಶಿಪ್ ಇದೆ, ಎಮ್ ಇಸ್ -1 ಟೈಮ್ಸ್ ಆಫ್ ಬಿ ಅಲ್ವಾ, -2 ಇಸ್ -1 ಇಂಟು 2. ಸೊ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ ಎ ಇಸ್ ಈಕ್ವಲ್ ಟು ಎನ್ ವೈಲ್ -1 ಇಸ್ ಈಕ್ವಲ್ ಟು ಬಿ. ಇದೇ ಮುಖ್ಯ, ಇದು ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮಗೆ ಇನ್ನು ಮಿಕ್ಕಿದೆಲ್ಲ ಸುಲಭ ಆಗುತ್ತೆ. ಕರೆಕ್ಟಾಗಿ ಇದೆಯಾ? ಪಾಸ್ ಮಾಡ್ಕೊಂಡು ಯೋಚನೆ ಮಾಡಿ ಹುಡುಗರ. ಈ ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಶುದ್ಧವಾಗಿ ನೀವೇ ಕೂತ್ಕೊಂಡು ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಬರೋ ವಿಷಯಗಳು ಎಲ್ಲ ಕಾನ್ಸೆಪ್ಟ್ ಕಷ್ಟ ಆಗುತ್ತೆ. ಫಾರ್ಮುಲಾ ಡಿರೈವೇಷನಿಂದ ಎಲ್ಲ ಡಿಪೆಂಡೆಂಟು ಈ ಒಂದು ಪಾಯಿಂಟ್ ಮೇಲೆ. ಓಕೆ, ಕೊನೆಯದಾಗಿ ಸೊ ಇವಾಗ ಕಾಸ್ ಥೀಟಾ ಇದು ಸೈನ್ ಥೀಟಾ ಆ್ಯಸ್ ಪರ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ಇಲ್ಲಿ ಇದು 90 ಪ್ಲಸ್ ಥೀಟಾ ಇದೆ, ಸೊ ಹಾಗಾಗಿ ಇದು ಕಾಸ್ ಆಫ್ 90 ಪ್ಲಸ್ ಥೀಟಾ ಸೈನ್ ಆಫ್ 90 ಪ್ಲಸ್ ಥೀಟಾ. ಇದೇ ನಿಮ್ಮ ರಿಲೇಷನ್ಶಿಪ್ ಅಲ್ವಾ. ಯಾವುದೇ ಕೋಆರ್ಡಿನೇಟ್ ಬಂತು ಅಂತ ಹೇಳಿದ್ರೆ ದಿಸ್ ಇಸ್ ದ ರಿಲೇಷನ್ಶಿಪ್, ಸರಿನಾ. ಸೊ ಆ ರಿಲೇಷನ್ಶಿಪ್ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ನಾವು ಒಂದು ಪ್ರೋಗ್ರಾಮ್ ರನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಎಕ್ಸ್ ಇನ್ ವ್ಯಾಲ್ಯೂ ಕಾಸ್ ಆಫ್ ಆ್ಯಂಗಲ್, ವೈ ಇನ್ ವ್ಯಾಲ್ಯೂ ಸೈನ್ ಆಫ್ ಆ್ಯಂಗಲ್ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡೋಣ. ಹಾಂ, ನಮ್ಮ ಹತ್ರ ಒಂದು ಸರ್ಕಲ್ ಸಿಗುತ್ತೆ, ಸರಿನಾ. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ರಿಲೇಟಿಂಗ್ ಟು ಕಾಸ್ ಆ್ಯಂಡ್ ಸೈನ್ ಏನು ಸಿಕ್ತು ನನಗೆ, ಒಂದು ಸರ್ಕಲ್ ಸಿಕ್ತು. ಸೊ ಯಾವುದೇ ಒಂದು ಆ್ಯಂಗಲ್ ಗೊತ್ತು ಅಂತ ಹೇಳಿದ್ರೆ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್ ಯಾವುದೇ ಒಂದು ಪಾಯಿಂಟ್ ದ ಕೋಆರ್ಡಿನೇಟ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಕಾಸ್ ಆಫ್ ದಟ್ ಆ್ಯಂಗಲ್ ಪ್ಲಸ್ ಸೈನ್ ಆಫ್ ದಟ್ ಆ್ಯಂಗಲ್ ನಾವು ಕಂಡುಹಿಡಿಬಹುದು. ಆಯಿತಾ, ಇದು ನಿಜ ತಾನೆ. ಸೊ ಕೊನೆಯದಾಗಿ ಈ ಥರ ಬರ್ಕೊಂಡು ಹೋಗೋಣ. ಏನಂತ ಹೇಳಿದ್ರೆ ಸೊ ಎಮ್ ಕಾಮ ಎನ್ ಅಲ್ವಾ, ಎಮ್ ಕಾಮ ಎನ್ is equal to m is equal to -1 times b, n is equal to a. ಇವಾಗ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವ ವ್ಯಾಲ್ಯೂಸು, ಎಮ್ ಬದಲಾಗಿ ಇಲ್ಲಿದೆ ಕಾಸ್ ಆಫ್ 90 ಪ್ಲಸ್ ಥೀಟಾ ಸೈನ್ ಆಫ್ 90 ಪ್ಲಸ್ ಥೀಟಾ ವಿಚ್ ಇಸ್ ಈಕ್ವಲ್ ಟು -1 ಟೈಮ್ಸ್ ಆಫ್ ಬಿ ಅಂತ ಹೇಳಿದ್ರೇನೋ, ಬಿ ಇಸ್ ಯುವರ್ ಸೈನ್ ಆಫ್ ಥೀಟಾ, a is nothing but a is your cos of theta. Close the bracket. Alva. So since it is into the quadrant form, ಏನಂತ ಹೇಳ್ಬೋದು ನಾವು, cos of 90 plus theta is nothing but -1 times of sin of theta. ಅದೇ ರೀತಿಯಲ್ಲಿ sin of 90 plus theta is cos of theta. ಸೊ ಇದೆ ನಿಮ್ಮ ಕನ್ಕ್ಲೂಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಫಾರ್ ಎಕ್ಸಾಂಪಲ್ ಕಾಸ್ ಆಫ್ 90 ಪ್ಲಸ್ 30 ವಿಚ್ ಇಸ್ 120 is equal to -1 times of sin of 30 which is half ಅಲ್ವಾ. ನೆಕ್ಸ್ಟು sin of 90 plus 30 which is equal to cos of 30 which is equal to √3/2. ಸೊ ಈ ವ್ಯಾಲ್ಯೂಸ್ ಸರಿ ಇದೆಯೋ ಇಲ್ವಾ ಅದನ್ನು ಇಲ್ಲಿ ನೋಡ್ತೀನಿ ನೋಡಿ. ಸೊ ಸೈನ್ ಆಫ್ 120 ಆ್ಯಂಡ್ ಕಾಸ್ ಆಫ್ 120 ಅಪ್ರಾಕ್ಸಿಮೇಟಾಗಿ ನೋಡಿ ಕರೆಕ್ಟಾಗಿದೆಯಲ್ಲ. ಕಾಸ್ ಆಫ್ ಥೀಟಾ ಇಸ್ -1/2, ಸೈನ್ ಆಫ್ ಥೀಟಾ ಇಸ್ 0.86, ಸರಿ ಇದೆ ಅಲ್ವಾ. ನೀವು ಕೂಡ ಟ್ರೈ ಮಾಡ್ಬೋದು. So cos of 120 is so much and sin of 120 is so much. So yes, our understanding and our derivation is correct. ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಬರೋ ವಿಷಯ ಡಿರೈವೇಷನ್ ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಟಾಪಿಕ್ ಸುಲಭ ಆಗಲ್ಲ. ಈ ಪಾಯಿಂಟ್ ನೀವು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಗೋವಿಂದ, ಸರಿನಾ. ಹಾಂ, ಪಾಸ್ ಮಾಡಿಕೊಂಡು ಪ್ರತಿಯೊಂದು ವಿಷಯನೂ ಬರ್ಕೊಳ್ಳಿ, ಏನು ಮಿಸ್ ಮಾಡೋಂಗಿಲ್ಲ.